ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತೇಜು ವ್ಲಾಗ್. ಇವತ್ತು ದೀಪಾರಾಧನೆ ವ್ಲಾಗ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇವತ್ತು ಫಸ್ಟ್ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾನು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ಹಾಕಿದ್ದೀನಿ. ಇದು ಬಂದು ದೀಪಾರಾಧನೆ, ಇದು ಕಡೆ ಕಾರ್ತಿಕ್ ಸೋಮವಾರದ್ದು ಇವತ್ತು ಎಂಡಲ್ವಾ, ಅದಕ್ಕೆ ದೀಪಾರಾಧನೆ ಮಾಡ್ತಾ ಇರೋದು. ನಾನು ನಮ್ಮ ಮನೇಲೆಲ್ಲ ದೀಪ ಹಚ್ಚಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಮನೇಲಿ ಎಲ್ಲ ಕಡೆ ಎಣ್ಣೆ ದೀಪ ಹಚ್ಚೋಕ್ಕಲ್ಲ, ಅದು ಎಣ್ಣೆ ಇದಾಗುತ್ತೆ ಅಂತ ಕ್ಯಾಂಡಲ್ ಹಚ್ಚುತ್ತಾ ಇದ್ದೀನಿ. ದೇವ್ರ ಮನೇಲಿ ಬಾಗಿಲಲ್ಲಿ ಮಾತ್ರ ಎಣ್ಣೆ ದೀಪ ಹಚ್ಚಿರೋದು. ಇದೆಲ್ಲ ಆಚೆ ಎಲ್ಲ ಕ್ಯಾಂಡಲೇ ಹಚ್ಚುತ್ತಾ ಇರೋದು ನಾನು. ಆಚೆ ಎಲ್ಲನೂ ಕ್ಯಾಂಡಲೇ ಹಚ್ಚಿ ಆಚೆ ಕಾಂಪೌಂಡ್ ಮೇಲೆ ಶೆಲ್ಫ್ಗೆಲ್ಲ ಕ್ಯಾಂಡಲ್ ಒಳ್ಳೆ ಹಚ್ಚುತ್ತಾ ಇರೋದು. ಎಣ್ಣೆ ಎಲ್ಲ ಸೋರಿ ಅದು ಕರೆ ಆಗ್ತಿದೆ ಸಿಕ್ಕಾಬಿಟ್ಟೆ. ಅದಕ್ಕೋಸ್ಕರ ದೇವ್ರ ಮನೆಯಲ್ಲಿ, ದೇವ್ರ ಮನೆ ಬಾಗಿಲಲ್ಲಿ ಮತ್ತು ಮೇನ್ ಡೋರಿಗೆಲ್ಲ ಎಣ್ಣೆ ದೀಪನೇ ಹಚ್ಚಿರೋದು. ಇಲ್ಲಿ ಮಾತ್ರ ಸುಮ್ಮನೆ ಚೆನ್ನಾಗಿ ಕಾಣಲಿ ಅಂತಷ್ಟೇ ಕ್ಯಾಂಡಲ್ ಹಚ್ಚಿರೋದು. ಇಲ್ಲೆಲ್ಲ ಬೇಗ ಬೇಗ ಮುಗಿಸಿ ಪೂಜೆ ಮಾಡಿ ನಾನಿನ್ನು ದೀಪ ತೊಗೊಂಡು ದೇವಸ್ಥಾನಕ್ಕೆ ಇಲ್ಲೆಲ್ಲ ಮಾಡ್ಕೊಳ್ಬೇಕು. ಕಡೆ ಕಾರ್ತಿಕ್ ಸೋಮವಾರ ಎಲ್ಲ ಕಡೆ ಲಕ್ಷ ದೀಪೋತ್ಸವ ಮಾಡ್ತಾಯಿದ್ದಾರೆ. ಎಲ್ಲೆಲ್ಲಿ ಅವರವ್ರ ಶಕ್ತಿ ಸಾರ ಹಚ್ಚುತ್ತಾ ಇದ್ದಾರೆ. ನಾನಿವಾಗ ಎಲ್ಲೂ ಹಚ್ಚಕ್ಕೆ ಹೋಗಿಲ್ಲಲ್ಲ, ಅದಕ್ಕೆ ದೇವಸ್ಥಾನದಲ್ಲಿ 108 ದೀಪ, 365 ಬತ್ತಿ ದೀಪ ಮತ್ತು ನಾನು ಮನೇಲಿ ಹಚ್ಚಿರೋ ದೀಪ, ಇಷ್ಟು ನಾನು ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ. ಟೆಂಪಲ್ಲೇ ಪ್ಲ್ಯಾನ್ ಮಾಡಿದ್ದೋ, ಬಟ್ ಆಗಲಿಲ್ಲ ಹೋಗೋಕ್ಕೆ. ಇಲ್ಲೇ ಮನೆ ಪಕ್ಕದಲ್ಲೇ ಇದೆ ಮಂಜುನಾಥ ಸ್ವಾಮಿ ದೇವಸ್ಥಾನ, ಅಲ್ಲೇ ಹೋಗಿ ಹಚ್ಚೋಣ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಅದು ವಿಲೇಜಲ್ಲಿ ಗಿಡ, ಮನಿ ಪ್ಲ್ಯಾಂಟು, ಫಾರ್ಮ್ಸ್ ಎಲ್ಲ ಇಟ್ಟಿದ್ದೆ, ಅಲ್ಲ ಹಾಕ್ತಾಯಿದ್ದೀನಿ. ಅಲ್ಲೆಲ್ಲ ದೀಪ ಅರೇಂಜ್ ಮಾಡಿ ನಾನು ಬರೀ ಸಾಂಗ್ ಹಾಕಬೇಕು ಅನ್ನೋದಿತ್ತು. ದೀಪಾರಾಧನೆದು ಮಂಜುನಾಥ ಸ್ವಾಮಿದು ಒಂದಿದೆ ದೀಪದ್ದು, ಅದು ಹಾಕೋಣ ಅಂದ್ಕೊಂಡೆ. ಮತ್ತು ಸಾಂಗ್ ಹಾಕಿದ್ದಾರೆ ಅಂತ ಅದು ಬೇರೆ ಕಮೆಂಟ್ ಹಾಕ್ತಾರೆ ಅಂದ್ಬಿಟ್ಟು ಸರಿ ವಾಯ್ಸ್ ಅವರೇ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಇಲ್ಲ ಆಯಿತು, ಗಾಳಿ ನಿಲ್ತಾನೆ ಇಲ್ಲ, ದೀಪ ಆರೋಗ್ತಾನೇ ಇದೆ. ಆಯಿತು, ಈ ಥರ ಬಂದಿದೆ, ಚೆನ್ನಾಗಿದೆ ಅಲ್ಲ. ಇದೆಲ್ಲ ಅಲ್ಲಿ ಶೆಲ್ಫಲ್ಲಿ ಇಟ್ಟಿರೋದೆ. ಅದು ನಾನು ಜೇಡ ಪ್ಲ್ಯಾಂಟ್ ಹತ್ರ ಇಕ್ಕಿದ್ದೀನಿ. ಮೇಲೆ 2 ಇಟ್ಟಿದ್ದೀನಿ, ಕೆಳಗಡೆ ಅದು ಸ್ಟ್ಯಾಂಡ್ ಮೇಲೆ ಒಂದು ಇಟ್ಟಿದ್ದೀನಿ. ಟಿ ವಿ ಹತ್ರ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಟಿ ವಿ ಹತ್ರ ಇಟ್ಟಿರೋದು. ಅದು ಅಲ್ಲೇ ಪೂಜೆ ಆಯಿತು. ಈಗ ಕಾಣ್ತಿದ್ದೆ ನಮ್ಮ ಮನೆ, ದೇವ್ರ ಮನೆ. ಆಲ್ರೆಡಿ ಬೆಳಗ್ಗೆ ಅಮ್ಮ ಒಂದ್ಸಲಿ ಪೂಜೆ ಮಾಡಿದ್ರು, ನಾನು ಒಂದ್ಸತಿ ಮಾಡಿ, ಈಗ ಸಂಜೆ ಇನ್ನೊಂದ್ಸತಿ ಮಾಡ್ತಾ ಇರೋದು. ನಮ್ಮ ದೇವ್ರ ಮನೇಲಿ ಎಲ್ಲ ದೇವರು ಇದೆ. ಇಡೀ ಮಂಜುನಾಥ ಸ್ವಾಮಿನೂ ಇದೆ, ರಾಯರು ಇದ್ದಾರೆ, ಸಾಯಿಬಾಬಾ ಇದ್ದಾರೆ, ಮಹಾಲಕ್ಷ್ಮಿ ಇದ್ದಾರೆ, ತಿರುಗಂದೂರಮ್ಮ ಇದ್ದಾರೆ, ವೆಂಕಟರಮಣ ಸ್ವಾಮಿ ಇದ್ದಾರೆ. ಈ ಥರ ಬಂದಿದೆ ಲಾಸ್ಟ್ ಔಟ್ಪುಟ್ ದೇವ್ರ ಮನೆ. ಈಗ ಹೊರಟೆ ದೇವಸ್ಥಾನಕ್ಕೆ. ಇಲ್ಲಿ ದೀಪ ತೊಗೊಂಡು ಹೋಗೋಣ ಅಂತ ಬೆಳಗ್ಗೆ ತೊಗೊಂಡು ಬಂದಿರಲಿಲ್ಲ, ಅದಕ್ಕೆ ದೀಪ ಇಲ್ಲಿ 108 ದೀಪ ತೊಗೊಂಡು ಇಲ್ಲೇ ದೀಪ ಎಣ್ಣೆ ಬತ್ತಿ ಎಲ್ಲ ತೊಗೊಂಡು ಹೊರಟಿದ್ದೆ. ನೋಡಿ ದೇವಸ್ಥಾನ ಮಂಜುನಾಥ ಸ್ವಾಮಿದು, ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಇದೆ, ಮತ್ತು ಮಂಜುನಾಥ ಸ್ವಾಮಿ ಎಲ್ಲ ಇದೆ. ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ನಾನು 6:30 ಆಗಿದ್ದು ಬರೋಷ್ಟರಲ್ಲಿ. ಅದಕ್ಕೆ ಅಲ್ಲಿರೋ ಆಂಟಿ ಇದ್ದಿರೋ ಅಲ್ಲಿರೋರೆಲ್ಲ ಸರಿ ಬನ್ನಿ ಎಲ್ಲ ಸೇರಿ ಮಾಡೋಣ ಅಂತ ರೆಡಿ ಮಾಡಿಕೊಡ್ತೀನಿ. ನಾನು ಇವಾಗ ಒಬ್ಬಳೇ ಮಾಡ್ತೀನಿ ಅಂದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಡ್ತಾರೆ. ನಾನು ತೊಗೊಂಡೋಗಿ ಎಲ್ಲ ಜೋಡಿಸಿ ಬರ್ತಾಯಿದ್ದೆ. ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡೋದ್ರಲ್ಲಿ. ನಾನು ಹೇಳಿದೆ ಈ ಥರ ಯೂಟ್ಯೂಬ್ ಚಾನಲ್ ಇದ್ದೀನಿ, ಅದಕ್ಕೆ ಸರಿ ಮಾಡಿ ಎಲ್ಲ ಅಂದ್ಬಿಟ್ಟು ಎಲ್ಲ ಅವರೇ ಸಪೋರ್ಟ್ ಮಾಡಿಕೊಟ್ರು. ಯಾರ್ಯಾರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ನನ್ನಲ್ಲಿ ಗಡಿಬಿಡಿಲಿ ಹೇಳೋಕ್ಕಾಗಲಿಲ್ಲ. ಇದು ಸಾಯಿಬಾಬನ ಹತ್ರ. ನನ್ನ ಮಗ ಬಂದಿದ್ದಾನೆ ನೋಡಿ. ಈ ದೇವಸ್ಥಾನದಲ್ಲಿ ಮಂಜುನಾಥ ಸ್ವಾಮಿ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಒಂದು ಲೈನಲ್ಲಿ ಬಂದರೆ, ಇನ್ನೊಂದು ಲೈನಲ್ಲಿ ಆಂಜನೇಯ ಸ್ವಾಮಿ, ವೆಂಕಟರಮಣ ಸ್ವಾಮಿ, ಮಹಾಲಕ್ಷ್ಮಿ ಇದೆ, ಮತ್ತು ಲಕ್ಷ್ಮೀನಾರಾಯಣ ಒಂದಿದೆ, ಸಾಯಿಬಾಬಾ ಇದೆ, ನವಗ್ರಹ ಇಟ್ಟಿದ್ದಾರೆ ದೇವಸ್ಥಾನದಲ್ಲಿ. ಇಷ್ಟು ದೇವರಿದೆ ಈ ಜಾಗದಲ್ಲಿ. ಎಲ್ಲ ಕಡೆ ಅರೇಂಜ್ ಮಾಡಿ ರೆಡಿ ಮಾಡಿ ಎಲ್ಲ ಕಡೆಗೂ ಆಯ್ತು. ಇವಾಗ ನಾನು 365 ಬತ್ತಿದ್ದು ಸಿಂಗಲ್ ದೀಪ ಹಚ್ಬೇಕಲ್ಲ, ಅದನ್ನು ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ತಾಯಿದ್ದೀನಿ. ಇವ್ರ ಹೆಸರು ಮೇಘನ ಅಂತ, ನನಗೆ ಅಲ್ಲಿ ಪರಿಚಯ ಆದರು. ಅವ್ರು ಅದೇ ಕೇಳ್ತಾಯಿದ್ದಾರೆ, ಏನು ಯೂಟ್ಯೂಬ್ ಮಾಡ್ತಿದ್ದೀರಾ ಏನು ಅಂತ. ಈ ಥರ ಇದೆ ಅಂದರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಥ್ಯಾಂಕ್ಸ್ ಮೇಘನ ಅವರೇ. ಅವ್ರ ಮಗನಿಗೆ ಹೇಳ್ತಾಯಿದ್ದಾರೆ ಆಂಟಿ ಯೂಟ್ಯೂಬ್ ಮಾಡಿದ್ದಾರೆ ಕಣೋ ಅಂತ. ಅಲ್ಲೇ ಎಲ್ಲ ದೀಪ ಬೆಳಗ್ತಾ ಇದ್ದಾರೆ, ನನ್ನದೇ ಇನ್ನೂ ಆಗಿಲ್ಲ.
ನಂದಾಯ್ತು. ಇವಾಗ ದೀಪ ಹಚ್ಚಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ದೀಪ ಹಚ್ಚೋಕ್ಕೆ ಸರಿ ಹೋಗುತ್ತೆ. ಯಾಕಂದರೆ ಅವರು ದೀಪ ಹಚ್ಚಿದ್ಮೇಲೆ ಮಹಾಮಂಗಳಾರತಿ ಮಾಡ್ತಾರಂತೆ. ನಾನು ದೀಪ ಹಚ್ಚಿ ಇಲ್ಲ ಬೆಳಗ್ಗೆ ನಾನು ರೌಂಡ್ ಸುತ್ಕೊಂಡು ಎಲ್ಲ ದೇವ್ರಿಗೂ ಬೆಳ್ಕೊಂಬರ್ಸಲಿ ನೆಕ್ಸ್ಟ್ ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಬೇಕು. ಗಣೇಶನ ಬೆಳಗ್ಗೆ ಅಲ್ಲಿಂದ ಮಂಜುನಾಥ ಸ್ವಾಮಿ. ಸ್ವಲ್ಪ ವೀಡಿಯೋ ತುಂಬ ಲೆಂತ್ ಇತ್ತು, 30 ಮಿನಿಟ್ಸ್ ಇತ್ತು. ಅದನ್ನು ಕಟ್ ಮಾಡಿ ಇಷ್ಟು ಮಾಡಿದ್ದೀನಿ. ಈಗ ಹಾಕಿದ್ರೆ ಬೋರ್ ಆಗುತ್ತೆ ಅಂತ ನಾನು ಸಾಂಗ್ ಹಾಕಬೇಕು ಅಂತ ಇದ್ದಿದ್ದು ದೀಪಾರಾಧನೆದು. ಮತ್ತು ಅದು ಲಾಂಗ್ ವಿಡಿಯೋಲಿ ಸಾಂಗ್ ಹಾಕಿದ್ರೆ ಅದು ಬೇರೆ ಕಮೆಂಟ್ ಆಗ್ತಾರಲ್ವ, ಅದಕ್ಕೋಸ್ಕರ ಬೇಡ ಸರಿ ವಾಯ್ಸ್ ಅವರೇ ಕೊಡೋಣ ಅಂತ ಕೊಡ್ತಾರದು. ಇದು ಮಹಾಲಕ್ಷ್ಮಿ, ವೆಂಕಟರಮಣ ಸ್ವಾಮಿ, ಆಂಜನೇಯ. ಅದು ಟೈಮ್ ಆಗಲೇ 6:40 ಆಗಿತ್ತು. 6 ಗಂಟೆಗೆ ಹಚ್ಬೇಕಾಗಿತ್ತು, ಲೇಟಾಗಿ ಹೋಗಿತ್ತು. ಅವರು ಎಲ್ಲ ರೆಡಿ ಮಾಡ್ಕೊಳ್ತಾ ಇರೋ ದೇವಸ್ಥಾನದವರು. ಇದು ಲಕ್ಷ್ಮೀನಾರಾಯಣ ನೋಡಿ. ಇವಾಗ ಬಂದೆ, ಅದು ಇವಾಗ ಹೇಳ್ತಾರೆ ಅವರು ಎಲ್ಲ ದೀಪ ಹಚ್ಚಿ ರೆಡಿ ಮಾಡ್ಕೊಳ್ಳಿ, ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ ಅಂತ ಅದೇ ಹೇಳಿದ್ರು. ನಾನು ಅಲ್ಲೇ ರೈಟ್ ಸೈಡ್ ಇಲ್ಲಿ ಅಮ್ಮನವ್ರ ಸನ್ನಿಧಾನ ಸೈಡಿಂದ ನಾನು ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಒಬ್ಬೊಬ್ರು ಒಂದು ಕಡೆಯಿಂದ ಹಚ್ಕೊಂಬರ್ತಾಯಿದ್ದಾರೆ. ಆ ದೀಪ ಬೆಳಗೋದು ನೋಡೋದೇ ಎಷ್ಟೋ ಚೆನ್ನಾಗಿ ಕಾಣುತ್ತೆ ಅಲ್ಲ. ನಾವು ಊರಲ್ಲಿ ಹಚ್ಚುತ್ತಿದ್ವಿ. ಊರಲ್ಲಿ ನನ್ನ ತಂಗಿ ಊರಲ್ಲಿ ನಮ್ಮ ತಾಯಿಯವರು ಲಿಂಗ ಸ್ಥಾಪನೆ ಮಾಡಿಸಿದ್ದಾರೆ. ಅಲ್ಲಿ 3-4 ವರ್ಷ ಆಯಿತು. ನಮ್ಮ ಅಕ್ಕ ನಮ್ಮಮ್ಮ ಅಲ್ಲಿ ಯಾವಾಗಲೂ ವರ್ಷ ಹಚ್ಚುತ್ತೀವಿ. ಈ ವರ್ಷ ಅಲ್ಲಿ ಯಾರೂ ಹೋಗಲಿಲ್ಲ. ಅಲ್ಲಿಂದ ಹೋಗಿ ಬರೋದು ಸ್ವಲ್ಪ ಈಗ ಫ್ರೀ ಬಸ್ ಮಾಡಿದ್ಮೇಲೆ ಬಸ್ಸಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ. ಯಾರು ಹೋಗಿಲ್ಲ. ಅಮ್ಮ ನೆನೆಲ್ಲೋ ಹೋಗಿದ್ರು. ಅವರು ಎಲ್ಲೋಗಿದ್ರು, ಅವ್ರು ನೀನೆಲ್ಲೋ ಚಿಕ್ಕಬಳ್ಳಾಪುರ ಏನೋ ಹೋಗಿದ್ರು. ಇನ್ನು ನಾನು ಒಬ್ಬಳೇ ಇನ್ನು ಮಕ್ಳು ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಇಲ್ಲೇ ಹಚ್ಬಿಡೋಣ ಅಂತೆಲ್ಲ ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಮಂಜುನಾಥ ಸ್ವಾಮಿ. ಸರಿಯಾಗಿ ತೋರಿಸಿಲ್ಲ, ನನ್ನ ಮಕ್ಕಳು ಸರಿಯಾಗಿ ವಿಡಿಯೋನೇ ಮಾಡ್ತಾಯಿಲ್ಲ. ಬಟ್ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ಪ್ರಾಪರಾಗಿ ಅರೇಂಜ್ ಮಾಡಿದ್ರೆ ನೀಟಾಗಿ ಅರೇಂಜ್ ಮಾಡ್ಬೋದು ದೀಪಗಳನ್ನ. ನೋಡಿ ಇಲ್ಲಿದೆ. ನಾನು ಈಗ ಕಾಣ್ತಾ ಇದ್ದೀನಿ. ದೀಪ ಹಚ್ಚಿರೋದು ಹೇಗಿದೆ ಕಮೆಂಟ್ ಮಾಡಿ. ಇಲ್ಲಿ ಒಂದು ಓಂ ಮಾತ್ರ ಬರೆದಿದ್ದಾರೆ. ನನ್ನ ಮಗು ಪಾಪ ಅವರಮ್ಮ ಫೋಟೋ ತೆಗಿಬೇಕು ಅಂತಿದ್ರು. ಆ ಮಗು ಕೇಳ್ತಾನೆ ಇಲ್ಲ. ಮಹಾಮಂಗಳಾರತಿ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಮಹಾಮಂಗಳಾರತಿ ಇದ್ದೀನಿ. ಇನ್ನೇನು ಮಹಾಮಂಗಳಾರತಿ ಸ್ಟಾರ್ಟ್ ಮಾಡ್ತಾರೆ ಅಷ್ಟರಲ್ಲಿ ನೋಡಿ ಎಲ್ಲ ದೀಪ ಸರಿ ಮಾಡ್ತಾಯಿದ್ದೀನಿ. ಮಹಾಮಂಗಳಾರತಿ ಮುಗಿಸ್ಬಿಟ್ಟು ಹೋಗೋದೆ ಕೊನೆ ಕಾರ್ತಿಕ ಸೋಮವಾರ ಮುಗ್ದೋಯ್ತು. ಎಷ್ಟು ಬೇಗ ಮುಗೀತು ಅಂತಲೇ ಗೊತ್ತಾಗ್ತಾಯಿಲ್ಲ.
ಈ ಮಹಾಮಂಗಳಾರತಿ ಎಲ್ಲ ತೊಗೊಂಡು ಹೂವು ತೊಗೊಂಡು ನನ್ನ ಮಗನಿಗೆ ವಿಭೂತಿ ಇಡೋಣ ಅಂತ ಬಂದೆ. ಮತ್ತು ದೇವ್ರಿಗೆ ಇನ್ನೊಂದ್ಸತಿ ನಮಸ್ಕಾರ ಮಾಡಿ ದೇವ್ರ ನಮಸ್ಕಾರ ಎಲ್ಲ ಮಾಡಿಕೊಂಡು ಪ್ರಸಾದ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್.